ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ವರ್ಡ್. ಇವತ್ತಿನ ರೆಸಿಪಿ ಏನಂದ್ರೆ ಕಡ್ಲಿ ಪಲ್ಯ ರೀ. ಉತ್ತರ ಕರ್ನಾಟಕ ಸ್ಪೆಷಲ್ ಕಡ್ಲಿ ಪಲ್ಯ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಮೊದಲಿಗೆ ಕಡ್ಲಿ ಪಲ್ಯನ ಚಂದಂಗೆ ಸೋಸ್ಕೋಬೇಕ್ರಿ. ಯಾಕಂದ್ರೆ ಅದ್ರೊಳಗೆ ಸ್ವಲ್ಪ ಕಡ್ಡಿನೂ ಇರ್ತೈತಿ ಮತ್ತು ಸ್ವಲ್ಪ ಯಾಕ್ರಿ ಭಾಳ ಹುಳನೂ ಇರ್ತಾವೆ. ಅದಕ್ಕೆ ಚಂದಂಗೆ ಅದನ್ನು ಮೊದಲ ಕಣ್ಣಿಟ್ಟ ನೋಡ್ಕೊಂಡು ಕಡ್ಲಿ ಪಲ್ಯ ಸೋಸ್ಕೋಬೇಕಾಕೈತ್ರಿ. ಹುಳ ಭಾಳ ಇರ್ತಾವೆ, ಯಾಕಂದ್ರೆ ಹುಳದ ಕಲರ್ ಕಡ್ಲಿ ಪಲ್ಯ ಕಲರ್ ಸೇಮ ಇರ್ತೈತಿ ನೋಡ್ರಿ. ಅದಕ್ಕಾಗಿ ನೋಡ್ರಿ, ಅದ ಹುಳ ಸೇಮ್ ಕಾಣ್ತೈತಿ ಮತ್ತು ಪಲ್ಯ ಅದ ನೋಡಿದ್ರೆ ಡಿಫ್ರೆನ್ಸ್ ಏನೂ ಗೊತ್ತಾಗೋದಿಲ್ಲ. ಇಷ್ಟು ಪಲ್ಯ ಸ್ವಚ್ಛ ಮಾಡೋಷ್ಟೊತ್ತಿಗೆ ನನಗೆ 4-5 ಹುಳ ಸಿಕ್ಕು ರೀ. ಅದನ್ನು ಚಂದಂಗೆ ಜಾಡಿಸ್ಬೇಕ್ರಿ. ಜಾಡಿಸಿ ನೋಡಿ ನೀಟಾಗಿ ಅದ್ರದ್ದೆಲ್ಲ ಕಡ್ಡಿ ಮತ್ತು ತಕ್ಕೋಬೇಕ್ರಿ. ಆಮೇಲೆ ಹುಳ ಇದ್ವು ಅಂದರೆ ಎಲ್ಲ ಕ್ಲೀನ್ ಮಾಡ್ಕೋಬೇಕ್ರಿ. ಹಿಂಗೆ ಎಲ್ಲ ಕಡ್ಲಿ ಪಲ್ಯ ಸ್ವಚ್ಛ ಮಾಡಿ ಇಟ್ಕೊಂಡಿನ್ರಿ. ಇದನ್ನು ಇನ್ನು ಸ್ವಚ್ಛಗೆ ನೀರಾಗ ತೊಳ್ಕೊಬೇಕ್ರಿ. ಇದನ್ನು 2-3 ಸರಿ ತೊಳ್ಕೊಬೇಕಾಕೈತ್ರಿ. ಎಲ್ಲ ಸ್ವಚ್ಛಗೆ ನೀರಾಗ ಹಿಂಗೆ ಎಲ್ಲ ಇದನ್ನ ಮಾಡಿ ಜಾಡಿಸಿ ಎಲ್ಲ ತೊಳ್ಕೊಬೇಕ್ರಿ. ಇದನ್ನು ಪಲ್ಯ ಎಲ್ಲ ಸ್ವಚ್ಛಂಗೆ ತೊಳೆದ್ರಿ. ಹಿಂಗೆ ಸಾನ್ಗಿಗೆ ಹಾಕಿ ಬಸ್ಯಾಕೆ ಇಟ್ಕೊಂಡೇನ್ರಿ ನಾನು. ಇನ್ನು ಇದಕ್ಕೆ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಸಣ್ಣಂಗೆ ಪೇಸ್ಟ್ ಮಾಡ್ಕೋಬೇಕ್ರಿ. 2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡೇನ್ರಿ. ಅವು ಫುಲ್ ಓಡಾಡಕತ್ತಿದ್ದು ಹಿಂಗೆ. ಆಮೇಲೆ ಅವ್ನು ತೊಗೊಂಡು ಬಿಡ್ಲಿಲ್ರಿ, ನಾನು ಜಜ್ಜಿ ಹಿಂಗೆಲ್ಲ ತಕ್ಕೊಂಡೆ ಅದನ್ನು. ಮತ್ತು ಬೆಳ್ಳುಳ್ಳಿದ ಮ್ಯಾಗಿಂದ ಸಿಪ್ಪಿ ತಕ್ಕೊಳಕ್ಕೆ ಹೋಗ್ಬೇಡ್ರಿ. ಅದು ಫಸ್ಟ್ ಏನು ಬರ್ತೈತ್ರಲ್ಲ ಈ ಸಿಪ್ಪಿ ತಕೊಂಡ್ರೆ ನಡಿತೈತ್ರಿ. ಅದೇನು ಇರ್ತೈತಲ್ರಿ ಇನ್ನೊಂದು ಸಿಪ್ಪಿ, ಅದರ ಪೀಲ ಅದನ್ನೆಲ್ಲ ತೆಗಿಯಕ್ಕೆ ಹೋಗ್ಬಾರ್ದ್ರಿ. ಫ್ಲೇವರ್ ಅದ್ರಾಗ ಇರ್ತೈತಿ, ಅದಕ್ಕೆ ನಾ ತಕ್ಕೊಳ್ಳೋದಿಲ್ರಿ ಅದನ್ನು. ಇನ್ನು ಇದನ್ನು ಮತ್ತು ಮೆಣಸಿನ್ಕಾಯಿ ಸ್ವಲ್ಪ ಉಪ್ಪು ಹಾಕಿ ಕಲ್ಲಾಗ ಕುಟ್ಕೋಬೇಕ್ರಿ. ಇದನ್ನು ಸಣ್ಣಂಗೆ ಪೇಸ್ಟ್ ಮಾಡ್ಕೋಬೇಕು. ಹಿಂಗೆ ಕಲ್ಲಾಗ ಜಜ್ಜಿ ಇಟ್ಕೊಂಡೇನ್ರಿ. ಇನ್ನು ಎಣ್ಣೆ ಕಾಯಕ್ಕೆ ಇಟ್ಕೋತೀನಿ. ಬುಟ್ಟಿ ಒಳಗೆ ಒಂದು ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕ್ರಿ. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಅದೇನು ಪೇಸ್ಟ್ ರೆಡಿ ಮಾಡಿದ್ದೀರಲ್ಲ ಅದನ್ನು ಹಾಕ್ಕೋಬೇಕು. ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯ್ದ ಬಾಳೋತಕ್ಕ ಅದನ್ನು ಎಣ್ಣೆ ಒಳಗೆ ಹಿಂಗೆ ಹುರ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅದನ್ನು ಫುಲ್ ಪೇಸ್ಟ್ ಮಾಡಿರ್ತೀವಲ್ರಿ, ಅದು ಜಲ್ದಿನ ಇದನ್ನಾಗ್ಬಿಡ್ತೈತ್ರಿ, ಕಪ್ಪು ಆಕೈತಿ. ಅದಕ್ಕೆ ಸ್ವಲ್ಪ ಅದನ್ನ ಎಣ್ಣೆ ಒಳಗೆ ಹಂಗೆ ಬಾಡಿಸ್ಕೊಂಡು ಅದಕ್ಕೆ ಅರ್ಶಿಣ ಪುಡಿ ಹಾಕ್ಕೋಬೇಕ್ರಿ. ಅರ್ಶಿಣ ಪುಡಿ ಹಾಕ್ಕೊಂಡ್ರಿ ಅದಕ್ಕೆ ಪಲ್ಯ ಹಾಕ್ಕೊಂಡು ಒಂದು ಸ್ವಲ್ಪ ಬಾಡಿಸ್ಕೊಂಡು ಅದಕ್ಕೆ ಒಂಚೂರು ಉಪ್ಪು ಹಾಕ್ಬೇಕ್ರಿ. ಉಪ್ಪು ಹಾಕಿ ಒಂದು ಸ್ವಲ್ಪ ಅದಕ್ಕೆ ಎಷ್ಟು ಬೇಕಲ್ರಿ ನೋಡ್ಕೊಂಡು ನೀರು ಹಾಕಿ ಕುದಿಯಾಕಿಡ್ಬೇಕ್ರಿ. ಅದು ಚಂದಂಗೆ ಕುದಿಬೇಕ್ರಿ. ಅದ್ರದ್ದು ಕಡ್ಡಿ ಅದು ಸ್ವಲ್ಪ ಬಿರುಸಿರ್ತೈತ್ರಿ, ಅದಕ್ಕೆ ಚಲೋ ತಂಗ ಕುದಿಸ್ಕೋಬೇಕ್ರಿ ಅದನ್ನ. ಇದು ಕಡ್ಲಿ ಪಲ್ಯ ಚಳಿಗಾಲದಾಗ ಅಷ್ಟೇ ಸಿಗ್ತೈತ್ರಿ. ಭಾಳ ಮಸ್ತ್ ಆಕೈತಿ ಇದು ಪಲ್ಯ. ಬಿಸಿ ರೊಟ್ಟಿ ಜೋಡಿ ಅಂತೂ ಭಾಳ ಟೇಸ್ಟ್ ಹತ್ತೈತಿ. ಕಡ್ಲಿ ಪಲ್ಯ ಇದು ಸೀಸನ್ ರೀ. ನಮಗೆ ಬಿಸಿ ರೊಟ್ಟಿ ಅದಕ್ಕೆ ಯಾವುದೂ ರೀಸನ್ ಬೇಕಾಗಿಲ್ರಿ. ಅದಕ್ಕೆ ಇದನ್ನು ಕಡ್ಲಿ ಪಲ್ಯ ಬಿಸಿ ರೊಟ್ಟಿ ಜೊತೆನ ತಿನ್ಬೇಕ್ರಿ. ಮಸ್ತ್ ಆಕೈತ್ರಿ ಇದು ಪಲ್ಯ. ಬಿಸಿ ರೊಟ್ಟಿ ಮತ್ತು ಕಡ್ಲಿ ಪಲ್ಯ ಹಾಲು ಹಾಕಿನೂ ಮಾಡ್ಕೋಬೋದ್ರಿ. ಅದನ್ನು ಇನ್ನೊಂದು ಸರಿ ಮಾಡಿ ತೋರಿಸ್ತೇನೆ ರೀ ನಿಮಗೆ. ನಿಮ್ಗೇನಾರ ನನ್ನ ವೀಡಿಯೋಸ್ ಇಷ್ಟ ಆಗಿದ್ವು ಅಂದ್ರೆ ಪ್ಲೀಸ್ ನನ್ನ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಅಂತ ಎಲ್ರಿಗೂ ಕೇಳ್ಕೊತೀನಿ ರೀ. ಧನ್ಯವಾದಗಳು ಎಲ್ರಿಗೂ. ಸರ್ವೇ ಜನ ಸುಖಿನೋ ಭವಂತು.